ನನ್ನ ಪರ್ಫಾರ್ಮೆನ್ಸ್ ಇಂದ ಹೇಗ್ ಮೆಚ್ಚಿಸ್ಕೋತೀನಿ ಅಂತ ನೀವೇ ನೋಡ್ತಾ ಇರಿ. ಬನ್ನಿ ಸರ್. ನಡಿ. ಮೈ ಗಾಡ್, ನೀನ್ ಮದುವೆ ಮಾಡ್ಕೊಳ್ಳೋನು ಯಾರು ಅಂತ ಗೊತ್ತಾದ್ರೆ ನಿನ್ ಬಗ್ಗೆ ಎಲ್ಲ ಹೇಳ್ಬಿಡ್ತೀನಿ. ಹುಡುಗರ ಜೀವನದ ಜೊತೆ ಆಟ ಆಡ್ಕೊಳ್ಳೋ ರಾಕ್ಷಸಿ ಅಂತ ಹೇಳಿ ಆ ಹುಡುಗ ನೀನ್ ಮದುವೆ ಮಾಡ್ಕೊಳ್ದೇ ಇರೋ ಹಾಗೆ ಮಾಡ್ಬಿಡ್ತೀನಿ. ಶ್ರೀಕರ್ ಅವ್ರ ಬಾಸ್ ಇವರೇನಾ? ನನ್ ಕರ್ಮ ಒಳ್ಳೆ ಟೈಮ್ ನೋಡ್ಕೊಂಡು ನನ್ ಮೇಲೆ ದಾಳಿ ಮಾಡಿದೆ. ಏನಾಯ್ತಮ್ಮ? ಬೇಬಿ, ವಾಟ್ ಹ್ಯಾಪನ್? ಬೇಬಿ, ನಿಹಾರಿಕಾ, ಏನಾಯ್ತು ಅವಳಿಗೆ? ಅದೇ ಅರ್ಥ ಆಗ್ತಿಲ್ಲ. ಕೇಳೋಣ ನಡೀರಿ. ನಡಿ. ಬನ್ನಿ ಸರ್, ಬನ್ನಿ ಸರ್. ನಮ್ ಮುಖದಲ್ಲಿ ಟೆನ್ಷನ್ ಕಾಣಿಸ್ದಾಗೆ ಮೊದಲು ಶ್ರೀಕರ್ ಅವ್ರ ಬಾಸ್ನ ಮಾತಾಡ್ಸಿ ಆಮೇಲೆ ಹೋಗೋಣ. ಸರಿ. ಪ್ಲೀಸ್ ಸರ್. ನಮ್ಮ ಬಾಸ್ ಸೂರ್ಯಪ್ರಕಾಶ್ ಅಂತ. ನಮಸ್ತೆ ಸರ್. ನಮಸ್ತೆ. ನಮ್ಮ ಅತ್ತೆ, ನಮ್ಮ ಮಾವ ಸರ್. ಕೂತ್ಕೊಳ್ಳಿ ಸರ್. ಕೂತ್ಕೊಳ್ಳಿ. ನಿಮ್ಮನೆ ಕರೀದೇನೆ ನಿಮ್ಮ ಅತ್ತೆ ಮನೆ ಕರೆದಿಯಲ್ಲ, ಯಾಕೆ? 10 ದಿನ ಇದ್ದು ಹೋಗೋಣ ಅಂತ ಬಂದೆ ಸರ್. ಓ, ಜೊತೆಗೆ ಅತ್ತೆಯವರಿಗೆ ಸಂಬಂಧಪಟ್ಟಂತಹ ಚಿಕ್ಕ ಚಿಕ್ಕ ಫೆಸ್ಟಿವಲ್ ಇದ್ದಿದ್ದಕ್ಕೆ ಇಲ್ಲೇ ಇರ್ಬೇಕಾಗಿ ಬಂತು. ಹಾಗ? ಅವ್ರು ನನ್ನ ನೋಡಿದ್ರು ಅಂದ್ರೆ ಶ್ರೀಕರ್ಗೆ ನನ್ನ ಬಗ್ಗೆ ಪೂರ್ತಿ ಹೇಳ್ಬಿಡ್ತಾರೆ. ಅಲ್ಲಿಗೆ ಸುಮ್ನಾಗ್ತಾನ? ವೇದವತಿಯವ್ರ ಹತ್ರ ಕೂಡ ಪೂರ್ತಿ ಹೇಳ್ತಾನೆ. ಇಷ್ಟು ದಿನದ ನನ್ನ ಕಷ್ಟ ಎಲ್ಲ ವ್ಯರ್ಥ ಆಗುತ್ತೆ. ಶ್ರೀಕರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಎಲ್ರೂ ಕಲಿಯುಗದ ಶ್ರೀರಾಮಚಂದ್ರ ಅಂತಾರೆ. ಅಷ್ಟು ಒಳ್ಳೆಯವನು. ನಿಮ್ಮ ಮಗಳಿಗೆ ಗಂಡನಾಗಿ ನಿಮ್ಮ ಗಳಿಯನಾಗಿ ಬರ್ತಿರೋದು ನಿಮ್ಮ ಅದೃಷ್ಟ ಅಂತ ಹೇಳ್ಬೋದು. ನಿಜಾನೇ ಸರ್. ಜಾತಕಗಳು, ಪದ್ಧತಿಗಳು ಚೆನ್ನಾಗಿ ಗೊತ್ತಿರೋ ಟ್ರೆಡಿಷನಲ್ ಹುಡುಗಿಗೋಸ್ಕರ ತುಂಬಾ ಕಾಲ ವೆಯ್ಟ್ ಮಾಡಿದ್ದ. ಫೈನಲಿ ನಿಮ್ ಮಗಳ ಜೊತೆ ಅದನ್ನೆಲ್ಲ ಸಾಧಿಸಿದಾನೆ. ಹೌದು ಸರ್. ಶ್ರೀಕರ್, ವೆರ್ ಇಸ್ ಯುವರ್ ಫಿಯಾನ್ಸಿ? ಅವಳಿನ್ನು ರೂಮಿಂದ ಬಂದಿಲ್ವಾ ಅತ್ತೆ? ಬಂದಿಲ್ಲಪ್ಪ. ಇನ್ನೆಷ್ಟೊತ್ತು ರೆಡಿ ಆಗ್ತಾಳೆ? ಬಾ ಅಂತ ಹೇಳಿ. ಶ್ರೀಕರ್ನ ವರಿಸ್ತಿರೋ ಅಂದದ ಗೊಂಬೆನ, ಆ ಗುಣವಂತೆನ ನಾನು ತಕ್ಷಣ ನೋಡ್ಬೇಕು. ಕರ್ಕೊಂಡ್ ಬನ್ನಿ. ಕರ್ಕೊಂಡ್ ಬರೋಣ, ನಡಿ. 1 ನಿಮಿಷ, ಈಗ್ಲೇ ಬರ್ತೀವಿ. ಒಳ್ಳೆ ಮನೆಗಳಿಗೆ ಆಗ್ತಿದ್ಯಾ? ಮತ್ತೇನ್ ಸಮಾಚಾರ? ಆಲ್ ಗುಡ್ ಸರ್. 1 ಸೆಕೆಂಡ್. ಹಲೋ, ನೀವು ಹೇಳಿದ ಅಂದ, ಗುಣ, ವಿನಯ, ವಿಧೇಯತೆ ಎಲ್ಲ ಇರೋದು ನಿಹಾರಿಕಾ ಹತ್ರ ಅಲ್ಲ ಸರ್, ನನ್ನ ಅವನಿ ಹತ್ರ. ಇಷ್ಟೊತ್ತಿಗೆ ಶ್ರೀಕರ್ ಅವ್ರ ಬಾಸ್ ಆ ಮನೆಗೆ ಹೋಗಿರ್ತಾರೆ. ಶ್ರೀಕರ್ ಅವರು ನಿಹಾರಿಕಾನ ಹೆಂಡತಿ ಅಂತ ಪರಿಚಯ ಮಾಡಿರ್ತಾರೆ. ನಾನ್ ಎಂಥ ದುರದೃಷ್ಟವಂತೆ. ನಿಹಾರಿಕಾ ಬಗ್ಗೆ ಕೇಳಿದ್ರೆ ಗೌತಮಿಯವ್ರು ಯಾಕೆ ಟೆನ್ಷನ್ ಮಾಡ್ಕೊಂಡ್ರು? ನಿಹಾರಿಕಾ, ಬೇಬಿ. ನಿಹಾರಿಕಾ, ಬೇಬಿ. ನಿಹಾರಿಕಾ,
ಎಕ್ಸ್ಕ್ಯೂಸ್ ಮೀ ಸರ್. 1 ಸೆಕೆಂಡ್. ನಾನು ಈಗಲೇ ಬರ್ತೀನಿ ಸರ್. ನಿಹಾರಿಕಾ, ನಿಹಾರಿಕಾ, ನಿಹಾರಿಕಾ. ಏನಾಯ್ತು ನಿಹಾರಿಕಾ? ಬಾಸ್ ಮುಂದೆ ಒಳ್ಳೆ ಹೆಸರು ತಗೋಬೇಕು ಅಂತ ಸುಂದರವಾಗಿ ರೆಡಿ ಆದೆ. ಬಾಗಿಲ್ವರೆಗೂ ಹೋಗಿ ಯಾವುದೋ ದೆವ್ವ ನೋಡ್ದ ಹಾಗೆ ಓಡೋಡ್ ಬಂದ್ಬಿಟ್ಟೆ. ರೂಮಲ್ಲಿ ಮುಸ್ಕಾಕೊಂಡು ಮಲಗಿದ್ಯಾ? ಸಮಥಿಂಗ್ ಇಸ್ ರಾಂಗ್. ವಾಟ್ ಹ್ಯಾಪನ್ ಬೇಬಿ? ಶ್ರೀಕರ್ ಅವ್ರ ಬಾಸು ನೀನ್ ನೋಡ್ತಾರಂತೆ. ಬಾ ಹೋಗೋಣ. ಬಾ. ನಾನ್ ಬರಲ್ಲ. ಯಾಕೆ ಭಯ ಪಡ್ತೀಯಾ? ಅವ್ರ ಬಾಸ್ ಯಾರು ಅನ್ಕೊಂಡಿದ್ದೆ. ಬಂದಿರೋರು ನನಗ್ ಮೊದ್ಲೇ ಗೊತ್ತು. ಹೇಗೆ? ಒಂದ್ ಕೆಟ್ಟ ಸಿಚುವೇಶನ್ ಅಲ್ಲಿ ಮೀಟ್ ಮಾಡಿದ್ದೆ. ಸ್ವಲ್ಪ ಅರ್ಥ ಆಗೋ ಹಾಗೆ ಹೇಳು ಬೇಬಿ. ಕೆಲವು ದಿನಗಳ ಹಿಂದೆ ಏನ್ ನಡೀತು ಅಂದ್ರೆ, ನಾನು ಅವನ ಜೊತೆ ಟೈಮ್ ಪಾಸ್ ಮಾಡಿದ್ದು. ನಿಮ್ಮ ಮಗ ಸಿನ್ಸಿಯರಾಗಿ ಲವ್ ಮಾಡ್ದ, ಎಲ್ಲ ಅವನ್ ಮಾಡ್ಕೊಂಡಿದ್ದೆ. ನಿಮ್ಮ ಮಗನಿಗೆ ಮೋಸ ಮಾಡ್ದೆ ಅಂತ ನನ್ ಮೇಲೆ ಏನಾದ್ರೂ ಕಂಪ್ಲೇಂಟ್ ಕೊಡೋದಾದ್ರೆ ಕೊಟ್ಕೊಳ್ಳಿ. ಐ ಡೋಂಟ್ ಕೇರ್. ನೀನ್ ಮದುವೆ ಮಾಡ್ಕೊಳ್ಳೋನು ಯಾರು ಅಂತ ಗೊತ್ತಾದ್ರೆ ನಿನ್ ಬಗ್ಗೆ ಎಲ್ಲ ಹೇಳ್ಬಿಡ್ತೀನಿ. ಹುಡುಗರ ಜೀವನದ ಜೊತೆ ಆಟ ಆಡ್ಕೊಳ್ಳೋ ರಾಕ್ಷಸಿ ಅಂತ ಹೇಳಿ ಆ ಹುಡುಗ ನೀನ್ ಮದುವೆ ಮಾಡ್ಕೊಳ್ದೇ ಇರೋ ಹಾಗೆ ಮಾಡ್ಬಿಡ್ತೀನಿ. ನನ್ನಿಂದ ಅವ್ರಿಗೆ ತುಂಬಾ ತೊಂದರೆ ಆಗಿದೆ. ಇವಾಗ ನಾನು ಕೆಳಗಡೆ ಬಂದೆ ಅಂದ್ರೆ ನನ್ನ ನಾಟಕ ಎಲ್ಲ ಬಯಲಾಗಿ ಹೋಗುತ್ತೆ. ವೇದವತಿ ಅವ್ರ ಮನೆವರೆಗೂ ಹೋಗ್ಬಿಡತ್ತೆ. ಅದಕ್ಕೆ ಅವ್ರನ್ನ ನೋಡ್ತಿದ್ದ ಹಾಗೆ ನಾಯಿ ಹಿಂದೆ ಬಿದ್ದ ಹಾಗೆ ಓಡ್ತಾ ಓಡ್ತಾ ಬಂದ್ಬಿಟ್ಟೆ. ಸ್ವಲ್ಪ ಹೊತ್ತಿಗೆ 104 ಜ್ವರ ಕಾಯಮ್ಮಮ್ಮ. ನೀನ್ ಕೆಳಗ್ ಬರ್ಲಿಲ್ಲ ಅಂದ್ರೆ ಶ್ರೀಕರ್ ಮೇಲ್ ಬರ್ತಾನೆ. ಅವಾಗೇನ್ ಮಾಡೋಣ? ನನ್ ಬ್ರೈನ್ ಏನು ಕೆಲಸ ಮಾಡ್ತಿಲ್ಲ. ನೀವೇ ಏನೋ ಅಂತ ಹೇಳಿ ಮ್ಯಾನೇಜ್ ಮಾಡಿ. ಬೇಗ ಹೋಗಿ. ನಿಹಾರಿಕಾ ತಪ್ಪಿಸ್ಕೊಳಕ್ಕಾಗಲ್ಲ. ನಮ್ ಬಾಸ್ಗೆ ಏನ್ ಹೇಳ್ತಾರೋ ನೋಡ್ತೀನಿ. ನನಗೇನು ಹೊಳಿತಿಲ್ಲ. ನಾನು ಅವ್ರ ಮುಂದೆ ಬಂದೆ ಅಂದ್ರೆ ಅವರು ಖಂಡಿತವಾಗ್ಲೂ ನನ್ನ ಮೇಲೆ ರಿವೆಂಜ್ ತೀರಿಸ್ಕೋತಾರೆ. ನಾನ್ ನಿಜವಾಗ್ಲೂ ಬರ್ಬಾರ್ದಮ್ಮ. ಇನ್ನು ನನ್ ಕಣ್ ಮುಂದೆನೆ ಇದ್ದು ನನ್ BP ಜಾಸ್ತಿ ಮಾಡ್ಬೇಡಿ. ಹೊರಡಿ. ಅಬ್ಬಾ, ನೀನು ಮದ್ವೆ ನಮ್ ಸಾವಿಗೆ ಬಂದಿದೆ. ಅದೇ ಮೊದ್ಲಿಂದ ನಿನ್ನ ಮಾತು ಕೇಳಿದಿದ್ರೆ ಇಷ್ಟು ದೂರ ಬರ್ತಿದ್ಯಾ? ನೀನು ಹೀಗೆ ಕಳ್ಳಿಯಾಗಿ ಬಚ್ಚಿಟ್ಕೊಳ್ಳೋ ಅಗತ್ಯ ಇರ್ತಿತ್ತಾ? ಡ್ಯಾಡ್, ದಯವಿಟ್ಟು ಇವಾಗ ಆ ಟಾಪಿಕ್ ಬೇಡ. ಬೇಗ ಹೋಗಿ ಏನೋ ಒಂದ್ ಮ್ಯಾನೇಜ್ ಮಾಡಿ. ಅಬ್ಬಾ, ಹೋಗಿ. ಅದಲ್ಲಮ್ಮ. ಔಟ್ ಔಟ್. ಹೋಗಮ್ಮ, ಹೋಗಿ. ಔಟ್. ನಾನು ಇದನ್ನ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಮೊದ್ಲು ಶ್ರೀಕರ್ ಹತ್ರ ಏನೋ ಒಂದ್ ಹೇಳಿ ಮ್ಯಾನೇಜ್ ಮಾಡೋಣ. ಆಮೇಲೆ ಅವ್ರ ಬಾಸ್ ಹತ್ರ ಶ್ರೀಕರೇ ಹೇಳ್ಕೊತಾನೆ. ಸರಿನಾ? ಸರಿ. ಇಲ್ಯಾಕಿದ್ಯಾ ಶ್ರೀಕರ್? ಬಾಸ್ ವೇಟ್ ಮಾಡ್ತಿದ್ದಾರೆ ಅಂತ ನಿಮ್ಮ ಹತ್ರಕ್ಕೆ ಹೊರಟಿದ್ದೆ. ಹೌದು, ನೀವೇ ಬಂದ್ರಿ. ನಿಹಾರಿಕನ್ ಯಾಕೆ ಕರ್ಕೊಂಡು ಬರ್ಲಿಲ್ಲ? ನಿಹಾರಿಕಾಗೆ ಸಡನ್ ಆಗಿ ಜ್ವರ ಬಂದಿದ್ಯಪ್ಪ.
ಹೌದಾ? ಈಗ ನೋಡಿದಾಗ ಅವಳು ಚೆನ್ನಾಗೇ ಇದ್ಲಲ್ವಾ? ಇವಾಗ ಹುಷಾರಿಲ್ಲ, ತುಂಬಾ ಸುಸ್ತಾಗಿದ್ದಾಳಪ್ಪ. ಹೌದಾ? ಸರಿ, ನೋಡೋಣ ಬನ್ನಿ. ಚಳಿ ಜ್ವರ ಬಂದಿದ್ಯಪ್ಪ. ಮೊದಲು ಈ ವಿಷಯ ನಿಮ್ ಬಾಸ್ಗೆ ಹೇಳಿ ಅವಳು ಕೆಳಗಡೆ ಬರೋದಿಲ್ಲ ಅಂತ ಹೇಳು. ಒಂದ್ಸಲ ಬಂದು ಹಾಗೆ ನೋಡ್ಕೊಂಡು ಹೋಗೋದಕ್ಕೆ ಹೇಳಿ. ತಲೆ ತಿರುಗಿ ಬಿದ್ದೋದ್ರೂ ಬಿದ್ದೋಗ್ತಾಳಪ್ಪ. ಅವಳ ಪರಿಸ್ಥಿತಿ ಹಾಗಿದೆ. ಹಾಗಾಗಿದ್ದಾಳೆ ಅಂದ್ರೆ ನಮಗ್ ನಂಬೋಕಾಗ್ತಿಲ್ಲ. ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ ಅನ್ನಿಸ್ತಿದೆ. ಸುಳ್ಳ? ನಾವ್ಯಾಕೆ ಸುಳ್ಳು ಹೇಳ್ತೀವಪ್ಪ? ಅಂತ ಅಗತ್ಯ ಏನ್ ಬಂದಿದೆ? ಸರಿ ಸರಿ, ನೀವೇ ಬಂದು ಏನೋ ಒಂದು ಹೇಳ್ಕೊಳ್ಳಿ. ನಾನ್ ಫೀವರ್ ಬಂದಿದೆ ಅಂತ ಹೇಳಿದ್ರೆ ತಕ್ಷಣ ರೂಮ್ ಒಳಗೆ ಹೋಗಿ ನೋಡ್ಬೇಕು ಅಂತ ಹೇಳ್ತಾರೆ. ಹಾಗೆ ಪರವಾಗಿಲ್ಲ ಅನ್ಕೊಂಡ್ರೆ ಬಂದು ನಿಹಾರಿಕಾ ಕಂಡೀಷನ್ ಬಗ್ಗೆ ಹೇಳಿ. ಇಡ್ತೀನಿ. ಶ್ರೀಕರ್, ಮೂವರು ಅಲ್ಲಿ ನಿಂತು ಏನ್ ಮಾತಾಡ್ಕೋತಿದ್ದೀರಾ? ಬರ್ತಿದ್ದೀವಿ ಸರ್. ನೀವೇ ಯಾವುದೋ ಒಂದು ರೀತಿಲಿ ಹೇಳ್ಕೊಳ್ಳಿ. ನಿನ್ನ ಹೆಂಡತಿ ಆಗುಳ್ನ ಬೇಕಾದ್ರೆ ನನಗೆ ಇಂಟ್ರೊಡ್ಯೂಸ್ ಮಾಡಲ್ವಾ? ನಾನು ಬಂದು ಎಷ್ಟೊತ್ತಾಯ್ತು? ವಾಟ್ಸ್ ಗೋಯಿಂಗ್ ಆನ್ ಮಿಸ್ಟರ್ ಶ್ರೀಕರ್? ಅಂದ್ರೆ ಅದು ನಮ್ಮ ಮಗಳು. ಯಾಕಮ್ಮ ಅಷ್ಟು ಹೆಸಿಟೇಟ್ ಮಾಡ್ಕೊಳ್ತಿದ್ಯಾ? ನಿಮ್ಮ ಮಗಳು ಯಾಕೆ ಬರಲಿಲ್ಲ? ಏನಾಯ್ತು? ಬೇಗ ಹೇಳಿ. ಪಕ್ಕದ ಮನೆಗೆ ಹೋಗಿದ್ದಾಳೆ ಸರ್. ಈಗಷ್ಟೇ ರೂಮ್ನಲ್ಲಿದ್ದಾಳೆ ಅಂದ್ರಿ? ಇದ್ದಾಳೆ ಅಂತಾನೆ ಅನ್ಕೊಂಡಿದ್ವಿ. ರೂಮಲ್ಲಿ ಇಲ್ಲ ಅಂತ ಫೋನ್ ಮಾಡಿದ್ರೆ ಪಕ್ಕದ ಮನೇಲಿ ಇದ್ದೀನಿ ಅಂತ ಹೇಳಿದ್ಲು. ಅವಳು ಬರೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಆಗುತ್ತೆ ಅಂತ ಹೇಳಿದ್ಲು. ಶ್ರೀಕರ್ ಅಂತ ಒಳ್ಳೆ ಮನ್ಸಿರೋ ಅಂತವನಿಗೆ ಎಷ್ಟು ಒಳ್ಳೆ ಹುಡುಗಿ ಸಿಕ್ಕಿದಾಳೋ ನೋಡೋಣ ಅಂತ ಬಂದ್ರೆ ನೀವ್ ಯಾಕೆ ಹೀಗಂತಿದ್ದೀರಾ? ಹೀಗಾಗುತ್ತೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ ಸರ್. ವೆರಿ ವೆರಿ ಡಿಸಪಾಯಿಂಟೆಡ್ ಅಂಡ್ ದಿಸ್ ಇಸ್ ಟೂ ಮಚ್. ಅಷ್ಟರಲ್ಲಿ ನಾವು ಊಟ ಮಾಡೋಣ ಸರ್. ಅಷ್ಟರೊಳಗೆ ಬರ್ತಾಳೇನೋ. ಸರಿ, ಮಾಡೋದೇನಿದೆ, ನಡೀರಿ. ಬನ್ನಿ. ಅಮ್ಮಯ್ಯ, ತಪ್ಪಿಸ್ಕೊಂಡೆ. ಊಟ ಮಾಡಿ ಹೋದ್ರೆ ನನಗೆ ಸಮಾಧಾನ ಆಗತ್ತೆ. ಅಲ್ಲಿ ನೋಡಯ್ಯ, ನೀನ್ ಹೆಂಡತಿ ಆಗೋಳು ಬಂದ್ಬಿಟ್ಲು. ಅವನಿ ಈ ಟೈಮಲ್ಲಿ ನಮ್ಮನೆಗೆ ಯಾಕೆ ಬಂದ್ಲು? ಬರೋದಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿದ್ರಿ, ಬಂದ್ಬಿಟ್ಲಲ್ಲ. ಅಲ್ಲೇ ನಿಂತ್ಬಿಟ್ಟಿಯಲ್ಲಮ್ಮ, ಒಳಗಡೆ ಬಾ. ಯಾಕೆ ಅಲ್ಲೇ ನಿಂತ್ಬಿಟ್ಲು? ಒಳಗಡೆ ಬಾ ಅಂತ ಕರಿ. ಬಾಮ್ಮ. ಗೌತಮಿಗೆ ಏನಾದ್ರೂ ತಲೆ ಕೆಟ್ಟಿದ್ಯಾ? ಅವಳನ್ನ ಯಾಕೆ ಕರೀತಾ ಇದ್ದಾಳೆ? ಬಾಮ್ಮ, ಬಾ ಒಳಗ್ ಬಾ. ಒಳಗಡೆ ಬಾ ಬಾ. ನೀನ್ ಬರೋದಕ್ಕೆ ತುಂಬಾ ಟೈಮ್ ಆಗತ್ತೆ ಅಂತ ನಿನ್ ಮಮ್ಮಿ ಡ್ಯಾಡಿ ಅಂದ್ರಮ್ಮ. ಮಮ್ಮಿ ಡ್ಯಾಡಿನಾ? ಅದೇನಮ್ಮ, ಏನು ತಿಳಿದಿರೋ ಹಾಗೆ ಆಶ್ಚರ್ಯ ಪಡ್ತಿದೀಯಾ? ಇವ್ರು ನನ್ನ ಮಮ್ಮಿ ಡ್ಯಾಡಿನ ಅನ್ನೋ ಹಾಗೆ ಆ ಎಕ್ಸ್ಪ್ರೆಷನ್ ಯಾಕೆ? ಸಡನ್ ಆಗಿ ಹೊರಗಡೆಯಿಂದ ಬಂದ್ಲು ಅಲ್ವಾ, ಅದಕ್ಕೆ ಬಿಸಿಲಿನ ತಾಪಕ್ಕೆ ಹಾಗೆ ನೋಡ್ತಿದ್ದಾಳೆ. ಬಂದಿರೋದು ಯಾರು ಅನ್ಕೊಂಡಿದ್ಯಮ್ಮ? ಶ್ರೀಕರ್ ಅವರ ಬಾಸು. ಸರ್, ನಮ್ ಮಗಳ ಜೊತೆ ಮಾತಾಡ್ಕೊಂಡ್ ಬರ್ತೀನಿ, ನೀ ಬಾಮ್ಮ ಬಾ. ಏನ್ರಿ ಬಂದ್ರಿ?
ಬಾಮ್ಮ. ಬರ್ತೀನಿ ಏನ್ ನಡೀತಿದೆ ಇಲ್ಲಿ? ನಥಿಂಗ್ ಸರ್. ನೀವು ಕೂತ್ಕೊಳ್ಳಿ, ಅವ್ರು ಬಂದ್ಬಿಡ್ತಾರೆ. ನೀವು ಕೂತ್ಕೊಳ್ಳಿ ಸರ್. ಈ ಗೌತಮಿ ಏನ್ ಮಾಡಕ್ ಹೊರಟಿದ್ದಾಳೆ? ಈ ಟೈಮಲ್ಲಿ ನಮ್ಮನೆಗೆ ಯಾಕೆ ಬಂದೆ? ನಂಗೆ ಬೇರೆ ಕೆಲಸ ಇತ್ತು, ಅದಕ್ಕೆ ಈ ಕಡೆ ಬಂದೆ. ಬಂದಿದ್ಯಾ ಬಿಡು, ಸರಿಯಾದ ಟೈಮಲ್ಲೇ ಬಂದಿದ್ಯಾ. ಯಾಕೆ ಈ ರೀತಿ ಗಾಬ್ರಿಲ್ ಕಾಣಿಸ್ತಾ ಇದ್ದೀರಾ? ಏನ್ ನಡೀತೋ ಹೇಳಿ. ಶ್ರೀಕರ್ನ ಹೆಂಡತಿಯಾಗಳು ನೋಡ್ಬೇಕು ಅಂತ ಅವ್ರ ಬಾಸ್ ಬಂದಿದ್ದಾರೆ. ಓ ಹೌದಾ? ಹಾಗಾದ್ರೆ ನಿಹಾರಿಕನ್ ತೋರಿಸಿ. ನಿಹಾರಿಕನ ತೋರಿಸೋ ಪರಿಸ್ಥಿತಿಲಿ ಇಲ್ಲಮ್ಮ. ಯಾಕೆ? ಯಾಕಂದ್ರೆ ನಿಹಾರಿಕಾಗೆ ತುಂಬಾ ಜ್ವರ ಬಂದಿದೆ. ನಾವೇನೋ ಪಕ್ಕದ ಮನೆಗೆ ಹೋಗಿದ್ದಾಳೆ ಅಂತ ಹೇಳ್ಬಿಟ್ಟಿದೀವಿ. ಆದ್ರೆ ಈ ಸಮಯದಲ್ಲಿ ನೀನೇ ನಮ್ಮನ್ನ ಅಪಾಯದಿಂದ ಪಾರ್ ಮಾಡಬೇಕು. ನಮ್ಮನ್ನ ನೀನೇ ಕಾಪಾಡಬೇಕು. ದೊಡ್ಡ ದೊಡ್ಡ ಮಾತನ್ನ ಹೇಳ್ತಿದ್ದೀರಾ. ಇಷ್ಟಕ್ಕೂ ನಾನೇನ್ ಮಾಡ್ಬೇಕು? ನೀನು ನಾನು ಹೇಳಿ. ಸ್ವಲ್ಪ ಹೊತ್ತು ನಮ್ಮ ಮಗಳಾಗಿ ನಾಟಕ ಮಾಡಬೇಕು. ವಾಟ್? ಈ ಗೌತಮಿ ಕನ್ಫ್ಯೂಷನ್ ಅಲ್ಲಿ ಏನೇನೋ ಮಾಡ್ತಿದ್ದಾಳೆ. ನಾನು ನಿಮ್ಮ ಮಗಳಾಗಿ ನಾಟಕ ಮಾಡ್ಬೇಕಾ? ಏನು ಜೋಕ್ ಮಾಡ್ತಿದ್ದೀರಾ? ನಿಜವಾಗ್ಲೂ ಅಂತಿದೀವಮ್ಮ. ಯಾಕಂದ್ರೆ ನೀನೇ ನಮ್ಮ ಮಗಳು ಅಂತ ಅವ್ರು ಫಿಕ್ಸ್ ಆಗೋಗಿದ್ದಾರೆ. ಅದ್ರಲ್ಲೇನಿದೆ? ಅವನಿ ನಮ್ಮ ಮಗಳಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಿಹಾರಿಕಾ ನಮ್ಮ ಮಗಳು ಅಂತ ನಿಜ ಹೇಳ್ಬಿಡಿ. ಪರಿಸ್ಥಿತಿಗಳು ಕೈ ಮೀರಿ ಹೋಗಿವೆ. ಇವಾಗ ನಾವು ಮಾತು ಬದಲಾಯಿಸಿದ್ವಿ ಅಂದ್ರೆ ನಮ್ಮನ್ ಸುಳ್ಗಾರರು ಅಂತ ಅವ್ರು ತಪ್ಪು ತಿಳ್ಕೊಳ್ತಾರೆ. ನನ್ನಿಂದಂತೂ ಆಗೋದಿಲ್ಲ. ಹಾಗನ್ಬೇಡ ಅವನಿ. ಈ ಸಿಚುಯೇಷನ್ ಇಂದ ನಮ್ಮನ್ ಕಾಪಾಡು. ಕೇಳ್ಕೊತಾ ಇದಾರಲ್ವಾ ಅಂತ ಅವನಿ ಎಕ್ಸ್ಟ್ರಾ ಆಡ್ತಾ ಇದ್ದಾಳೆ. ನಿಮ್ ಮಗಳಾಗಿ ಅಂದ್ರೆ ಅಲ್ಲಿ ಶ್ರೀಕರ್ ಅವ್ರಿಗೆ ಹೆಂಡತಿಯಾಗಿ ಅಂತ ಅರ್ಥ. ಅಷ್ಟೇ ಅಲ್ವಾ? ಅಷ್ಟೇ. ಅಷ್ಟೇ. ನಿಹಾರಿಕಾ ನೋಡಿದ್ರೆ ರಾಧ ಅಂತ ಮಾಡಲ್ವಾ? ನಿಹಾರಿಕಾ ಒಳಗಡೆನೆ ಇದ್ದಾಳೆ, ಒಳಗಡೆಯಿಂದ ಹೊರಗೆ ಬರಲ್ಲ ಬಿಡು. ತುಂಬಾ ತೊಂದರೆ ಕೊಡ್ತಾ ಇದ್ದೀರಾ. ನೀವು ಇಷ್ಟೆಲ್ಲ ಕೇಳ್ಕೊಂತಿರೋದ್ರಿಂದ ಈ ಸಲಕ್ಕೆ ಒಪ್ಕೊಂತೀನಿ. ಥ್ಯಾಂಕ್ಸ್ ಅವನಿ. ನೀವು ಅವ್ರ ಮುಂದೆ ಮಗಳು ಅಂತ ಕರೆದ್ರೆ ಓಕೆ. ಆದ್ರೆ ಶ್ರೀಕರ್ ಅವರು ನನ್ನ ಹೆಂಡತಿ ಅಂತ ಹೇಳ್ತಾ ಇದ್ರೆ ನಂಗೆ ನಾಚಿಕೆ ಆಗತ್ತೆ ಅಲ್ವಾ? ಶ್ರೀಕರ್ ಹತ್ರ ತಾಳಿ ಕಟ್ಟಿಸ್ಕೊಂಡ್ರು, ಇವಾಗ ನಮ್ಮ ಅಗತ್ಯ ಕೇಳಿದ್ರೆ ಏನ್ ನಾಟಕ ಮಾಡ್ತಿದೀಯೇ? ಅವ್ರ ಮುಂದೆ ಶ್ರೀಕರ್ ಅವರು ನನ್ನ ಎಷ್ಟು ಸಲ ನನ್ನ ಹೆಂಡತಿ ಅಂತ ಕರೀತಾರೋ ಏನೋ. ನಂಗೆ ಈಗ್ಲೇ ತುಂಬಾ ನಾಚಿಕೆ ಆಗ್ತಿದೆ. ಇದೆಲ್ಲ ನನ್ನ ಕರ್ಮ. ಛೀ. ಅವ್ರನ್ನ ಹಾಗೆ ಬಿಟ್ಟು ನೀವು ಹೀಗೆ ಪಕ್ಕಕ್ಕೆ ಬಂದು ಮೀಟಿಂಗ್ ಮಾಡ್ತಿದ್ದೀರಾ? ಅವ್ರು ಏನು ಅನ್ಕೋತಾರೆ? ಏನಿಲ್ಲಪ್ಪ, ಸಿಚುಯೇಷನ್ ಎಲ್ಲ ಅವನಿಗೆ ಹೇಳಿ ಬಾಸ್ ಹೋಗೋವರೆಗೂ ನಮ್ಮ ಮಗಳಾಗಿ ನಾಟಕ ಮಾಡು ಅಂತ ರಿಕ್ವೆಸ್ಟ್ ಮಾಡಿದ್ವಿ. ಅವನಿಗೆ ಒಪ್ಕೊಂಡ್ಲು. ಹೌದಾ? ನೀನು ಕೂಡ ಅವನಿನೇ ನಿನ್ನ ಹೆಂಡತಿ ಅಂತ ನಾಟಕ ಮಾಡು. ಅವನೇ ನನ್ನ ಹೆಂಡತಿಯಾಗಿ ನಾಟಕ ಮಾಡ್ಬೇಕಾ? ಏನಂತಿದ್ದೀರಿ ನೀವು? ನಾಳೆ ಈ ವಿಷಯ 4 ಜನಕ್ಕೆ ಗೊತ್ತಾಯ್ತು ಅಂದ್ರೆ ನಿಹಾರಿಕಾ ಜೊತೆ ನಡೆಯೋ ನನ್ನ ಮದ್ವೆಗೆ ಎಷ್ಟು ಪ್ರಾಬ್ಲಮ್ ಆಗತ್ತೆ. ಅವನಿಗಿಂತ ಜಾಸ್ತಿ ನಾಟಕ ಮಾಡ್ತಿದ್ದಾನೆ. ಚೆನ್ನಾಗಿ ಯೋಚನೆ ಮಾಡ್ಕೊಳ್ಳಿ. ಚೆನ್ನಾಗಿ ಯೋಚನೆ ಮಾಡೋ ನಿರ್ಧಾರ ತಗೊಂಡಿದೀವಪ್ಪ. ಇದಕ್ಕಿಂತ ಬೇರೆ ದಾರಿ ಇಲ್ಲ. ಅವನಿ,
ಸ್ವಲ್ಪ ಹೊತ್ತು ಅಂತಿದ್ದಾರಲ್ವಾ, ನಾಟಕ ಮಾಡೋಣ ಅವನಿ, ಸರಿನಾ? ಸರಿ ರೀ, ನಿಮ್ಮ ಮಾತಿಗೆ ನಾನು ಇಲ್ಲ ಅಂತ ಹೇಗೆ ಹೇಳಿ? ಮೊದಲೇ ಹೇಳ್ತಿದ್ದೀನಿ,